ಸರ್ ಈಗ ಮಾರ್ಕೆಟ್ ಬಗ್ಗೆ ನಾವು ಕೇಳ್ತಾ ಇರ್ಬೇಕಾದ್ರೆ IPO ಅನ್ನೋ ಪದ ಈಗ ಹೆಚ್ಚಿಗೆ ಬಳಕೆ ಆಗ್ತಾ ಇದೆ. IPO ಅಂದ್ರೆ ಏನು, ಅದ್ರಲ್ಲೂ ನಾವು ಹೂಡಿಕೆ ಮಾಡಬಹುದಾ, ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ ನೀವು? ಖಂಡಿತ. ನೋಡಿ, IPO ಅಂದ್ರೆ ಈಗ ಒಂದು ಯಾವುದೋ ಒಂದು ಕಂಪನಿಯನ್ನ ಅಂದ್ರೆ ಬಿಸ್ನೆಸ್ ಪ್ರಾರಂಭ ಮಾಡ್ತಾರೆ. ಮೊದಲು ಯಾರಿಗೂ ಅದರ ಶೇರ್ಗಳನ್ನು ಕೊಟ್ಟಿರೋದಿಲ್ಲ, ಅವ್ರ ಹತ್ರನೇ ಇರುತ್ತೆ ಅದು ಪೂರ್ತಿ. ಅದು ಯಾವುದೇ ಕಂಪನಿ ಆಗಲಿ. ಈಗ ಅವರಿಗೆ ಇನ್ನೂ ಹೆಚ್ಚು ಫಂಡ್ ಬೇಕು, ಅದನ್ನ ಕಂಪನಿಯನ್ನು ಇನ್ನೂ ಬೆಳೆಸಬೇಕು ಏನೋ ಉದ್ದೇಶದಿಂದ ಆ ಫಂಡ್ ರೈಸ್ ಮಾಡುವಾಗ ಶೇರ್ಸ್ ಅನ್ನ ಪಬ್ಲಿಕ್ ಕೊಡ್ತಾರೆ. ಅದನ್ನ ಪಬ್ಲಿಕ್ ಇಶ್ಯೂ ಅಂತ ಕರೆಯೋದು. ಆಗ ಏನ್ ಮಾಡ್ತಾರೆ, ಈಗ ಸ್ಟಾರ್ಟಿಂಗ್ ಅಲ್ಲಿ ಒಂದು 5% 8% ಎಷ್ಟೋ ಅಲ್ಲಿ ಕಂಪನಿಯವರು ಡಿಸೈಡ್ ಮಾಡಿದಷ್ಟು ಶೇರ್ಸ್ ಅನ್ನ ಜನರಿಗೆ ಕೊಡ್ತಾರೆ. ಹಾಗೆ ಜನರಿಗೆ ಕೊಡೋದೇ ಈ IPO ಅಂತ ಹೇಳೋದು. ಅವಾಗ ಅದನ್ನ ನಾವು ಪ್ರೈಮರಿ ಮಾರ್ಕೆಟ್ ಅಂತಾನು ಕರಿತೀವಿ. ಸೆಕೆಂಡರಿ ಮಾರ್ಕೆಟ್ ಅಂದ್ರೆ ನಾವಿಲ್ಲಿ ಓಪನ್ ಮಾರ್ಕೆಟ್ ಅಲ್ಲಿ ಖರೀದಿ ಮಾಡೋದು. ನಂತರ ಇದು ಪ್ರಾರಂಭದಲ್ಲಿ ಸಿಗುವಂತದ್ದು. ಹಾಗಾಗಿ ಪ್ರೈಮರಿ ಮಾರ್ಕೆಟ್ ಅಲ್ಲಿ ನಾವು ಅಪ್ಲಿಕೇಶನ್ ಹಾಕಿ, ಈಗೆಲ್ಲ ಆನ್ಲೈನ್ ಅದು, ಅಲ್ಲಿ ಅಲಾಟ್ ಮಾಡ್ತಾರೆ. ಅಲಾಟ್ ಆದ್ರೆ ನಮಗೆ ಆ ಶೇರ್ ಸಿಗುತ್ತೆ. ಇನ್ನು ಅದು ಚೆನ್ನಾಗಿದ್ರೆ ಓಪನ್ ಆಗೋ ದಿನ ಇರೋ ಪ್ರೈಸ್ ಇಂದ, ಅಂದ್ರೆ ಏನು ಅಲಾಟ್ ಮಾಡಿದಾರೆ ಯಾವ ಪ್ರೈಸ್ಗೆ, ಅದಕ್ಕಿಂತ ಹೆಚ್ಚಿನ ಬೆಲೆಗೆ ಓಪನ್ ಆಗುತ್ತೆ. ಕೆಲವೊಮ್ಮೆ ಚೆನ್ನಾಗಿಲ್ಲ ಅಂದ್ರೆ ಅದಕ್ಕಿಂತ ಕಡಿಮೆ ಬೆಲೆಗೆ ಓಪನ್ ಆದಂತಹ ನಿದರ್ಶನಗಳು ಇವೆ. ಆದ್ರೆ ಒಟ್ಟಾರೆ IPO ಅಂದ್ರೆ ಜನರಿಗೆ ಮೊದಲ ಬಾರಿ ಕಂಪನಿ ಷೇರುಗಳನ್ನ ಕೊಡುವಂತಹ ಪ್ರೊಸೆಸ್ ಅದು.